ಹಾಂ ವೇಸ್ಟ್ ಅದು ತಗೊಳ್ಳಿ. ಅದು ಭಯ ಕೊಡುತ್ತೆ ಊರು ಚಿಕ್ಕಬಳ್ಳಾಪುರ. ಇತ್ತೀಚೆಗೆ ಕಾಡು ಪ್ರಾಣಿಗಳು ಕಾಡು ಬಿಟ್ಟು ನಾಡಿನ ಕಡೆ ದಾಂಗುಡಿ ಇಡ್ತಿವೆ. ಬಿಸಿಲಿನ ಬೇಗೆ, ಕುಡಿಯಲು ನೀರಿನ ಅಭಾವ, ಕಾಡು ನಾಶ ಮಾಡಿ ಕೃಷಿಗೆ ಜಮೀನು ಬಳಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಂದ ಕಾಡು ಕಡಿದು ನಾಡು ಕಟ್ಟುವ ಇರಾದೆ ಉಂಟಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಕಾಡು ಪ್ರಾಣಿಗಳು ನಾಡಿನ ಕಡೆ ಮುಖ ಮಾಡಿದ್ದಾವೆ. ಚಿಕ್ಕಬಳ್ಳಾಪುರ ತಾಲೂಕು ಮೋಟ್ಲೂರು ಗ್ರಾಮದ ಬಳಿ ನಾಯಿಗಳ ದಾಳಿಗೆ ತುತ್ತಾದ ಜಿಂಕೆಯನ್ನು ರಕ್ಷಿಸಿ ಅರಣ್ಯ ಇಲಾಖೆ ಮಾಹಿತಿ ತಿಳಿಸಿದ ಗ್ರಾಮದ ಮುಖಂಡ ರಘು ಅವರು ಚಿಕಿತ್ಸೆ ಕೊಡಿಸಿದ ಬಳಿಕ ಅರಣ್ಯ ಇಲಾಖೆ ವಶಕ್ಕೆ ಬಿಟ್ಟು ಬಂದಿರುವ ಘಟನೆ ನಡೆದಿದೆ. ಹುಷಾರ್ ತಲಾ పసుపు నుంచి ఎత్తుకోరామా. ವೇಸ್ಟ್ ಅದು ತಗೊಳ್ಳಿ. ಅದು ಭಯ ಕೊಡುತ್ತೆ ಊರು ಹೌದು, ಇತ್ತೀಚೆಗೆ ಕಾಡಿನ ಪ್ರಾಣಿಗಳು ನಾಡಿನ ಒಳಗೆ ಬಂದು ಮಾನವರ ಜೊತೆ ಮಾತನಾಡುತ್ತಿದ್ದಾವೆ. ಅಲ್ಲಲ್ಲಿ ಚಿರತೆ ದಾಳಿ, ಆನೆ, ಕರಡಿ ದಾಳಿ ನಡೆದ ಮನುಷ್ಯರು ಸತ್ತು ಹೋಗಿದ್ದಾರೆ. ಕೆಲವರಿಗೆ ಗಾಯಗಳಾಗಿ ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಇಂಥದ್ದೇ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಮೋಟ್ಲೂರು ಗ್ರಾಮದಲ್ಲಿ ನಡೆದಿದೆ. ಇನ್ನು ಈ ಒಂದು ಘಟನೆಯಲ್ಲಿ ಸಾಧು ಪ್ರಾಣಿ ಜಿಂಕೆ ಸಿಕ್ಕಿಬಿದ್ದಿದೆ. ಮೋಟ್ಲೂರು ಸುತ್ತಮುತ್ತ ಇರುವ ಕಾಡು ಬೆಟ್ಟಗುಡ್ಡಗಳಿಂದ ಆಗಾಗ ಜಿಂಕೆ, ಚಿರತೆ, ಕರಡಿ ಮತ್ತು ನವಿಲುಗಳು ಆಹಾರ ಹುಡುಕಿಕೊಂಡು ರೈತರ ತೋಟ, ಹೊಲಗದ್ದೆಗಳಿಗೆ ಬರ್ತಿದ್ವು. ಅದೇ ರೀತಿ ಜಿಂಕೆಯೊಂದು ಊರ ಹೊರಗಡೆ ಬಂದು ನೀರು ಕುಡಿಯಲು ಬಂದಾಗ ಶ್ರೀನಿವಾಸಲು ತೋಟದ ಮನೆ ಬಳಿ ನಾಯಿಗಳು ಹಿಂಡು ಒಂಟಿ ಜಿಂಕೆ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದ್ವು. ಅದನ್ನು ಕಂಡ ಗ್ರಾಮದ ಮುಖಂಡ ರಘು ಮತ್ತು ಇತರರು ನಾಯಿಗಳಿಂದ ಬಿಡಿಸಿ ಪಶು ವೈದ್ಯರಿಂದ ಚಿಕಿತ್ಸೆ ಕೊಡಿಸಿ ತಮ್ಮ ಮನೆಯ ಶೆಡ್ನಲ್ಲಿ ವಿಶ್ರಾಂತಿ ಕೊಡಿಸಿ ನಂತರ ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಕರೆ ಮಾಡಿ ಅವರ ವಶಕ್ಕೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ.